ಎಕ್ಸಾಮ್ ಅಲ್ಲಿ ಹ್ಯಾಂಡ್ ರೈಟಿಂಗ್ ಪ್ರಾಬ್ಲಮ್ ಇರ್ಬೋದು ಅಥವಾ ಸಣ್ಣ ಪುಟ್ಟ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇರ್ಬೋದು. ಹೀಗೆ ಸ್ವಲ್ಪ ಅಂದ್ರೆ ನರ್ವಸ್ನೆಸ್ ಇದ್ದಿತ್ತು ರಿಸಲ್ಟ್ ಬಗ್ಗೆ. ಬಟ್ ಇವತ್ತು ಫಸ್ಟಿಗೆ ನನ್ನ ಅಪ್ಪ ಕಾಲ್ ಮಾಡಿ ಹೇಳಿದ್ರು 625 ಬಂತು ಅಂತ. ಆವಾಗ್ಲೂ ಸಹ ನಂಬಲಿಕ್ಕೆ ಆಗ್ಲಿಲ್ಲ. ಪದೇ ಪದೇ ಕೇಳ್ತಿದ್ದೆ, ಇಲ್ಲ ನಾನು ಅಮ್ಮನ ಸಹ ಬೈತದ್ದು ಯಾಕೆ ಹೇಳ್ತೀವಿ ಅಂತ. ಬಟ್ ಫೈನಲಿ 625 ಅಂತ ಗೊತ್ತಾದ್ಮೇಲೆ ತುಂಬಾ ಖುಷಿ ಆಯ್ತು. ಮನೆಯವರೆಲ್ಲ ಕಾಲ್ ಮಾಡಿದ್ರು. ಹೌದು, ಅಂದ್ರೆ ನಾನು ಅದೇ ಯಾಕೋ ಅಂದ್ರೆ ಸೀದಾ ಸಾಧಾರಣ ರಿಸಲ್ಟ್ ಬರುತ್ತೇನೋ ಅಂತ ಏನಿದ್ ಬ್ಯಾಡ, ಅದಕ್ಕೆ ಒಂದು ಫಂಕ್ಷನ್ ಇತ್ತಲ್ಲ ಒಂದು ಹೋಗಿ ಬರೋಣ ಅಂತ ಹೋಗಿದ್ದು. ಆದ್ರೆ ರಿಸಲ್ಟ್ ಬಂದ್ರೆ 625 ಬಂತು. ಅದೇ ಫಂಕ್ಷನ್ ಗೆ ಹೋಗಿದ್ದು. ಮನೆಯಲ್ಲಿ ತುಂಬಾ ಸಪೋರ್ಟ್ ಮಾಡಿದ್ರು. ನಾನು ಓದುವಾಗೆಲ್ಲ ಅದೇ ಕೆಲವೊಮ್ಮೆ ನರ್ವಸ್ ಆಗಿತ್ತು, ಸ್ಟ್ರೆಸ್ಫುಲ್ ಆಗಿದ್ದು ಉಂಟು. ಎಸ್ಪೆಷಲಿ ನಂಗೆ ಹ್ಯಾಂಡ್ ರೈಟಿಂಗ್ ಬಗ್ಗೆ ತುಂಬಾ ಒಂದು ಪ್ರಾಬ್ಲಮ್ ಇದ್ದಿದ್ದು. ಹಾಗೆ ನಂಗೆ 7ನೇ ಕ್ಲಾಸ್ ಸಪೋರ್ಟ್ ಮಾಡಿದ್ದು ನನ್ನ ಕನ್ನಡ ಟೀಚರ್ ವೈಶಾಲಿ ಟೀಚರ್ ಅವರು ತುಂಬಾ ಸಪೋರ್ಟ್ ಮಾಡಿದ್ರು 7ನೇ ಕ್ಲಾಸಿಂದ. ಅವಾಗ ಹೇಳುವಾಗೆಲ್ಲ ನಂಗೆ ಸ್ವಲ್ಪ ಯಾಕೆ ಹೇಳ್ತಾರೆ ಕಿರಿಕಿರಿ ಆಗುತ್ತೆ ಅಂತ ಅನ್ಸ್ತಿತ್ತು ಹ್ಯಾಂಡ್ ರೈಟಿಂಗ್ ಬಗ್ಗೆ. ಈಗ ರಿಯಲೈಸ್ ಆಗ್ತಿದೆ ಎಷ್ಟು ಅಂದ್ರೆ ಇಂಪಾರ್ಟೆನ್ಸ್ ಉಂಟು ಅಂತ. ಮತ್ತೆ ನಾನು ಒಮ್ಮೆ ನನ್ನ ಶಮಿತಾ ಕೇಳಿದ್ರು ಒಮ್ಮೆ 625 ತೆಗಿತೆ ಅಂತ. ಅವಾಗ ನಾನು ಹೇಳಿದೆ, ಇಲ್ಲ ಮ್ಯಾಮ್ 625 ಇಲ್ಲ, ಸ್ಟೇಟ್ ರ್ಯಾಂಕ್ ಒಂದು ಬೇಕಾದ್ರೆ ಕೊಡ್ತೇನೆ, 625 ಕಷ್ಟ ಅಂತ. ಯಾಕಂದ್ರೆ ಹ್ಯಾಂಡ್ ರೈಟಿಂಗ್ ಅದೇ ಸೇಮ್ ಹ್ಯಾಂಡ್ ರೈಟಿಂಗ್ ಪ್ರಾಬ್ಲಮ್. ಅವರು ಸಹ ಇಮೋಷನಲಿ ತುಂಬಾ ಸಪೋರ್ಟ್ ಮಾಡೋರು. ಯಾವಾಗ್ಲೂ ಹೇಳೋರು, ನಿನ್ ಕೈಲಾಗತ್ತೆ, ದೇವರು ಕೊಡ್ತಾನೆ, ನೀನ್ ಹಾಡಕ್ ಮಾಡಿದ್ಯಾ. ಹೀಗೆ ನನ್ನ ಎಲ್ಲ ಟೀಚಿಂಗ್ ಟೀಮ್ ಮತ್ತೆ ಎಸ್ಪೆಷಲಿ ಅಮ್ಮ ಸಹ, ಅಪ್ಪ ಅಮ್ಮ ನನಗೆ ಎಕ್ಸಾಮ್ ಬರೆಯೋಕೆ ನರ್ವಸ್ನೆಸ್ ಇದ್ದಾಗ ನನ್ನ ಅಪ್ಪ ಬೆಳಿಗ್ಗೆ ಎದ್ದು ಹೇಳೋರು, ನೀನು ನರ್ವಸ್ ಆಗ್ಬೇಡ, ಯಾಕಂದ್ರೆ ಮಾರ್ಕ್ ಏನೇ ಬಂದ್ರು ಸಹ ನೀನ್ ಏನು ಓದಿದ್ಯೋ, ನಿನ್ ಟ್ಯಾಲೆಂಟ್ ನಿನ್ನ ಹತ್ರ ಉಳಿತದೆ ಯಾವಾಗ್ಲೂ. ಸೊ ಮಾರ್ಕ್ ಬಗ್ಗೆ ನೀನ್ ಲೆಕ್ಕಕ್ಕೆ ಹಾಕೊಳ್ಬೇಡ, ಏನು ಓದಿದ್ಯಾ ಚೆನ್ನಾಗಿ ಬರೀ, ನಿನ್ ದೇವರು ಕೃಪೆ ಉಂಟು, ಚೆನ್ನಾಗಿ ಒಳ್ಳೆ ಹಾರ್ಡ್ ಮಾಡಿ ಮಾರ್ಕ್ ಬರುತ್ತೆ ಅಂತ ಹೇಳ್ತಿದ್ರು. ಅಮ್ಮನು ಸಹ ತುಂಬಾ ಇಮೋಷನಲ್ ಸಪೋರ್ಟ್ ಕೊಡ್ತಾರೆ ನನಗೆ. 1ನೇ ಕ್ಲಾಸಿಂದ ನನ್ನ ಅಪ್ಪ ಅಮ್ಮನ ಆಸೆ ಅದು ಸ್ಟೇಟಿಗೆ ಫಸ್ಟ್ ಬರ್ಬೇಕು ಅಂತ. ಇವತ್ತು ಈಡೇರಿದೆ. ನನ್ನ ಅಪ್ಪ ಬಸ್ ಕಂಡಕ್ಟರು, ಅವರು ಪ್ರೈವೇಟ್ ಬಸ್ ಲಕ್ಷ್ಮಿ ಎಕ್ಸ್ಪ್ರೆಸ್, ಹೆಬ್ರಿ, ಮಂದರ್ತಿ, ಉಡುಪಿ. ಮತ್ತೆ ನನ್ನ ಅಮ್ಮ ಹೌಸ್ ವೈಫ್. ಏನ್ ಮಾಡ್ಬೇಕು ಮುಂದೆ PUC ಅಲ್ಲಿ JEE ಬರ್ದು ಒಂದು ಎಂಜಿನಿಯರಿಂಗ್ ಆಗಿ ಮುಂದೆ ನೋಡ್ಬೇಕು. ಅದೇ ಇಷ್ಟಪಟ್ಟು ಕಲಿಬೇಕಷ್ಟೇ, ಕಷ್ಟಪಟ್ಟು ಮಾಡ್ಬೋದು, ಯಾವ್ದನ್ನ ಇಷ್ಟಪಟ್ಟು ಮಾಡ್ಬೇಕು. ಮತ್ತೆ ಇಂಟ್ರೆಸ್ಟ್ ಇಲ್ಲದೆ ಆಗೋದಿಲ್ಲ. ನಿಮ್ಗೆ ಗೋಲ್ ಅನ್ನು ಕ್ಲಿಯರ್ ಇರ್ಬೇಕು, ಇಂಥ ಗೋಲ್ ಕ್ಲಿಯರ್ ಆಗಿರ್ಬೇಕು. ಆ ಗೋಲ್ ಜೊತೆ ನಿಮ್ಮ ಅಟ್ಯಾಚ್ಮೆಂಟ್ ಸಹ ಇರ್ಬೇಕು. ಬುದ್ಧ ಹೇಳ್ತಾನೆ, ನಿಮ್ಗೆ ಏನು ಗೋಲ್ ಇದ್ರೆ ನಿಮ್ಮ ಇಡೀ ಮೈಯಲ್ಲಿ ಆ ಕಣಕಣದಲ್ಲೂ ಆ ಗೋಲ್ ಬಗ್ಗೆನೇ ಇರ್ಬೇಕು ಅಂತ. ಹಾಗೆ ಸಹ ನಿಮ್ಗೆ SLC ಅಲ್ಲಿ 625 ತೆಗಿಬೇಕಂತ ಇದ್ರೆ ನೀವು ಪ್ರತಿ ಕ್ಷಣ ಅದಕ್ಕೋಸ್ಕರ ಹಾರ್ಡ್ ಮಾಡ್ತಿರ್ಬೇಕು. ಹಾಗಂತ ಸ್ಟ್ರೆಸ್ ಆಗೋದಲ್ಲ, ರಿಲ್ಯಾಕ್ಸ್ ಸಹ ಮಾಡ್ಬೇಕು. ಏನು ಫಂಕ್ಷನ್ ಇದ್ರದಕ್ಕೆ ಹೋಗದಿರೋದು ಆತರ ಮಾಡ್ಬಾರ್ದು, ಅಪರೂಪಕ್ಕೆ ರಿಲ್ಯಾಕ್ಸ್ ಮಾಡ್ಬೇಕು. ಹಾಗಂತ ಫುಲ್ ರಿಲ್ಯಾಕ್ಸ್ ಮಾಡೋದು ಅಲ್ಲ. ಎಸ್, ಅದೇ ಎಕ್ಸ್ಟ್ರಾ ಹವ್ಯಾಸ ಏನು ಇಲ್ಲ. ನಾನು ಖೋಖೋ ಆಡ್ತಿದ್ದೆ ಸ್ಪೋರ್ಟ್ಸ್ ಅಲ್ಲಿ, ಈ ವರ್ಷ ಮ್ಯಾಚ್ಗೂ ಸಹ ಹೋಗಿದ್ದೇನೆ. ಆದ್ರೆ ಮತ್ತು ಚೆಸ್ ಆಗ್ಲಿ ಮತ್ತೆ ಕ್ವಿಜ್ಜಿಗೂ ಸಹ ಹೋಗಿದ್ದೇನೆ. ಅದು ಈ ವರ್ಷ ಕ್ವಿಜ್ಜಿಗೆ ಹೋಗ್ಬೇಕಂತ ಇರ್ಲಿಲ್ಲ. ನನ್ನ ಟೀಚರ್ಸ್ ಮತ್ತೆ ಮ್ಯಾನೇಜ್ಮೆಂಟ್ ತುಂಬಾ ಫೋರ್ಸ್ ಮಾಡಿ ಕ್ವಿಜ್ಜಿಗೆ ಹೋದೆ. ಆದ್ರೆ ಅದು ಗಾಡ್ಸ್ ಗ್ರೇಸ್ ಮತ್ತೆ ಸ್ಟೇಟ್ ಲೆವೆಲ್ ಹೋಗಿ ಎಲ್ಲೂ ಸಹ ಸೆಕೆಂಡ್ ಪ್ಲೇಸ್ ಸಿಕ್ಕಿತ್ತು ಪ್ರತಿಭಾ ಕಾರಂಜಿಯಲ್ಲಿ. ಅದೇ ನಿಮ್ಮ ಜೂನಿಯರ್ಸ್ಗೆಲ್ಲ ಏನ್ ಹೇಳ್ತೀರಿ? ನಿಮ್ ತರನೇ ಓದೋದಕ್ಕೆ ಹೇಗೆ ಟೈಮ್ ಟೇಬಲ್ ಇಟ್ಕೋಬೇಕು? ಅದೇ ನೀವು ಡಿಸ್ಟ್ರಾಕ್ಷನ್ಸ್ ಅನ್ನ ಕಮ್ಮಿ ಮಾಡ್ಬೇಕು. ಅಂದ್ರೆ ಮೊಬೈಲ್ ಅಲ್ಲಿ ಸೋಷಿಯಲ್ ಮೀಡಿಯಾ ಡಿಸ್ಟ್ರಾಕ್ಷನ್ ಏನೇ ಇರ್ಬೋದು ಅದು ಸ್ವಲ್ಪ ಕಮ್ಮಿ ಮಾಡ್ಬೇಕು. ಹಾಗೂ ಮತ್ತೆ ಒಂದು ಪ್ಲಾನ್ ಅನ್ನ ಇರ್ಬೇಕು ಯಾವಾಗ್ಲೂ. ಅಂದ್ರೆ ಒಂದಿನ ಫುಲ್ ಮೋಟಿವೇಶನ್ ಅಲ್ಲಿ ಒಂದಿನ ಓದಿ ಬಿಟ್ಟಾಗೋದು ಹಾಗೆ ಮಾಡ್ಬಾರ್ದು. ಸ್ವಲ್ಪ ಓದಿದ್ರು ಸಹ ಪ್ರತಿದಿನ ಓದ್ಬೇಕು. ಹೇಗೆ ಈಗ ಕ್ರಿಕೆಟ್ ಅಲ್ಲಿ ಹೇಗೆ ಉಂಟಲ್ಲ, ಈಗ ಫಸ್ಟ್ ಬಂದ ಬ್ಯಾಟ್ಸ್ಮನ್ ತುಂಬಾ ಬಾಲ್ ಆಡಿದ ನಂತರ ಲಾಸ್ಟ್ ಅಷ್ಟೇ ಹೇಗೆ ಆಡೋಕೆ ಈಸಿ ಆಗ್ತಾ ಹೋಗುತ್ತೋ, ಹಾಗೆ ಸಹ ಯಾವುದೇ ಎಕ್ಸಾಮ್ ನೀವು ಮೊದ್ಲಿಂದನೂ ಓದ್ಕೊಂತ ಬಂದ್ರೆ ಲಾಸ್ಟ್ ಎಕ್ಸಾಮ್ ಅಲ್ಲಿ ಈಸಿ ಆಗುತ್ತೆ. ಆದ್ರೆ ಲಾಸ್ಟ್ 1 ವಾರ ಇರುವಾಗ ಓದ್ತೇನೆ ಅಂತ ಮಾಡಿದ್ರೆ ಬಹಳ ಕಷ್ಟ ಆಗುತ್ತೆ. ಇದೊಂದು ಹೇಳಿದ, ನೀವೊಂದು IAS ನೀನು ಟ್ರೈ ಮಾಡ್ಬೇಕು ಅಂತ ಹೇಳಿದೆ, ಅದು ಬಿಟ್ಟು ಬೇರೆ ಏನು ಅಂತ ಹೇಳಿಲ್ಲ. ಇದ್ರ ನಾನು 625 ತೆಗಿ ಅಂತ ಹೇಳಿ ಎಷ್ಟು ಫೋನ್ ಬಂತು? ಸಿಕ್ಕಾಪಟ್ಟೆ ಬೆಳಗಿಂದ ಕಾಲಲ್ಲೇ ಇದ್ದು. ಮದುವೆ ಕರ್ಕೊಂಡು ಹೋಗಿದ್ಯಾ? ಮದ್ವೆಗ ಅಣ್ಣನ ಮನೆ ಫಂಕ್ಷನ್ ಹೋಗ್ಲೇಬೇಕಿತ್ತು, ಅದಕ್ಕೆ ಹೋಗಿದ್ದು. ಊಟ ಮಾಡ್ಲಿಕ್ಕೆ ಆಯ್ತಾ? ಇಲ್ಲ, ಊಟ ಮಾಡ್ಲಿಲ್ಲ ಪಾಪ. ಅಣ್ಣಂಗ ಅವನಿಗೂ ಪ್ರಾಬ್ಲಮ್ ಆಯ್ತು, ಊಟ ಮಾಡ್ಲಿಕ್ಕೆ ಆಗ್ಲಿಲ್ಲ. ಮಧ್ಯದಲ್ಲಿ ಬಂದ್ಬಿಟ್ಟು ಮನೆ. ಶಾಲೆ ಏನ್ ಹೇಳಿ? ಶಾಲೆ ಟೀಚರ್ಸ್ ಎಲ್ರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅವನಿಗೆ ಇರ್ಲಿಲ್ಲ, ನಂದು ಹ್ಯಾಂಡ್ ರೈಟಿಂಗ್ ಸರಿ ಇಲ್ಲ, ಅವನು ಒಂದು ಸ್ವಲ್ಪ ಡ್ರಾಪ್ ಆದ್ರೂ ಅದನ್ನೇ ನಂಗೆ. ನಿರಂತರ ಸುದ್ದಿಗಾಗಿ ಕನ್ನಡ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.